ಮತ್ತೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇದ್ದಾರೆ. ಶಿವಕುಮಾರ್, ಕೆಲವು ನನಗೆ ಅಚ್ಚರಿ ಅಂತ ಅನಿಸ್ತಾ ಇದೆ ಆಯ್ಕೆ ಅಂದರೆ ಕೇವಲ ಇಲ್ಲಿ ಜಾತಿ ಪ್ರಾದೇಶಿಕವಾರು ಅಷ್ಟೇ ನೋಡಿದೆ, ಸಂಘಟನೆ ಮತ್ತು 28ರ ಚುನಾವಣೆ ದೃಷ್ಟಿಲಿಟ್ಕೊಂಡು ಇಲ್ಲಿ ಮಣೆ ಹಾಕದಂಗೆ ಕಾಣಿಸ್ತಿದೆ. ಗಾಯತ್ರಿ ಶಾಂತೇಗೌಡ ನಿಜಕ್ಕೂ ನಿರೀಕ್ಷೆನೇ ಮಾಡಿರಲಿಲ್ಲ ಯಾರೂ ಕೂಡ. ಹಾಲಿ MLAಗಳ ಹೆಸರು ಓಡ್ತಾ ಇತ್ತು ಮತ್ತು ಬಸವಂತಪ್ಪ ಆಗಿರ್ಬೋದು, ಕೆಲವೊಂದು ಹೊಸ ಹೆಸರುಗಳೇನಿದ್ದಾವೆ ಅದರ ಹಿಂದೆ ನಾವು ನೋಡೋದಾದರೆ ಯಾರ ಒಂದು ಲೆಕ್ಕಾಚಾರ ಇಲ್ಲಿ ಕೆಲಸ ಮಾಡಿರ್ಬೋದು? ಪ್ರಭು 2010-15 ವರ್ಷಗಳ ಒಂದು ಅವಧಿಯನ್ನು ಇಟ್ಕೊಂಡು ಆ ಅವಧಿಯಲ್ಲಿ 15 ವರ್ಷಗಳ ಕಾಲ ಯಾರು ಸಮರ್ಥವಾಗಿ ಪಕ್ಷವನ್ನು ಸಂಘಟನೆ ಮಾಡಬಹುದು ಮತ್ತು ಮುಂದೆ ಸರ್ಕಾರವನ್ನು ಅಧಿಕಾರಕ್ಕೆ ತರೋದಕ್ಕೆ ಯಾರ ಶ್ರಮ ಇಲ್ಲಿ ವಿನಿಯೋಗ ಆಗಬಹುದು ಅನ್ನುವಂಥ ಕಾರಣಕ್ಕೆ ಈ ಒಂದು ಆಯ್ಕೆಯನ್ನು ಮಾಡದಂತೆ ಕಾಣಿಸ್ತಾ ಇದೆ. ನೀವು ಹೇಳಿದಾಗೆ ಇಲ್ಲಿ ನೋಡಿ, ಹಿರಿಯರು ಮತ್ತು ಹೊಸಬರ ಒಂದು ಸಮ್ಮಿಶ್ರಣ ಮಾಡಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇಲ್ಲಿ ನರೇಂದ್ರ ಸ್ವಾಮಿ ಅವರು ಬಹಳ ಅಗ್ರೆಸಿವ್ ಆಗಿದ್ದಾರೆ. ಸಂಘ ಪರಿವಾರ ಮತ್ತು BJP ಅಂದರೆ ಬಹಳಷ್ಟು ಉರಿದು ಬೀಳುವಂತಹ ವ್ಯಕ್ತಿ. ಸೊ ಈಗ ಅವರಿಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಲಿತ ಬಲಗೈ ಸಮುದಾಯಕ್ಕೆ ಸೇರಿದಂಥವರು ಅವರನ್ನು ಬೆಳೆಸಿದ್ದೇ ಆದರೆ ಮುಂದಿನ 10-15 ವರ್ಷಗಳಲ್ಲಿ ಆ ಸಮುದಾಯದ ಮತಗಳನ್ನು ಸೆಳೆಯುವಂಥ ಒಂದು ಶಕ್ತಿ ಅವರಿಗೆ ಇದೆ ಅನ್ನುವಂಥ ಕಾರಣ. ಜೊತೆಗೆ ಸಿದ್ದರಾಮಯ್ಯ ಅವರ ಆಯ್ಕೆ ಕೂಡ ಇತ್ತು, ಹಾಗೆ DK ಶಿವಕುಮಾರ್ ಅವರ ಆಯ್ಕೆ ಕೂಡ ಇತ್ತು ನರೇಂದ್ರ ಸ್ವಾಮಿ ಅವರು ಸಚಿವರಾಗೋದಕ್ಕೆ. ಇನ್ನು ಶಿವರಾಜ್ ತಂಗಡಗಿ ಅವರು ಕೂಡ ದಲಿತ ಬೋವಿ ಸಮುದಾಯಕ್ಕೆ ಸೇರಿದಂಥವರು, ಬಹಳ ಸ್ಟ್ರಾಂಗ್ ಇದ್ದಂಥವ್ರು, ಹಿಂದೆ ಕೂಡ ಸಚಿವರಾಗಿದ್ದಂಥವ್ರು. BJP ಸರ್ಕಾರದ ಸಂದರ್ಭದಲ್ಲೂ ಕೂಡ ಪಕ್ಷೇತರಾಗಿದ್ದರು, ಆಗಲೂ ಕೂಡ ಅವರು ಸಚಿವರಾಗಿದ್ದರು. ಇಲಾಖೆಗೂ ಕೂಡ ಸಮರ್ಥವಾದಂಥ ಒಂದು ಸೇವೆಯನ್ನು ಮಾಡಿದ್ದಾರೆ, ಸುಧಾರಣೆಯನ್ನು ತಂದಿದ್ರು ಅನ್ನುವಂಥ ಕಾರಣಗಳು ಕೂಡ ಇತ್ತು. ಅದರ ಜೊತೆಗೆ ಆ ಬೋವಿ ಸಮುದಾಯದಲ್ಲಿ ಇವರೇ ಇದ್ದಿದ್ದು. ಹಾಗಾಗಿ ತಂಗಡಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ತಂಗಡಿಗೆ ಕೂಡ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರಿಗೂ ಕೂಡ ಹೊಂದಾಣಿಕೆಯಿಂದ ಇದ್ದಂಥವರು. ರುದ್ರಪ್ಪ ಲಂಬಾಣಿಯವರು ಹೈಕಮಾಂಡ್ ಚಾಯ್ಸ್ ಇದು, ಯಾಕೆಂದರೆ ದಲಿತ ಲಂಬಾಣಿ ಸಮುದಾಯಕ್ಕೆ ಸೇರಿದಂಥವರು. ಹಾಗಾಗಿ ಹಾವೇರಿ ಜಿಲ್ಲೆಗೆ ಮಾನ್ಯತೆಯನ್ನು ಕೊಡಬೇಕು. ಮತ್ತು ಹಿಂದೆ ಕೂಡ ಸಚಿವರಾಗಿದ್ದಂಥವರು, ಈಗ ಉಪಸಭಾಧ್ಯಕ್ಷರಾಗಿದ್ದರು, ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿದ್ದರು. ಈಗ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪಕ್ಷಕ್ಕೆ ಪೂರಕವಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಾರೆ ಅನ್ನುವಂಥ ಕಾರಣ ಮತ್ತು ಆ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡಬೇಕು. ಆ ಸಮುದಾಯದ ಮತಗಳು ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಲಾಭವನ್ನು ತರಬೇಕು ಅನ್ನುವಂಥ ಉದ್ದೇಶದಿಂದ ರುದ್ರಪ್ಪ ಲಂಬಾಣಿ ಅವರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗೆ ಬಸವಂತಪ್ಪ ಅವರು ಆಗಲೇ ನಾನು ಹೇಳಿದಾಗೆ ದಲಿತ ಎಡಗೈ ಸಮುದಾಯಕ್ಕೆ ಸೇರಿದಂಥವರು, ಮಾಯಕೊಂಡದಿಂದ ಮೊದಲ ಬಾರಿ ಆಯ್ಕೆಯಾಗಿ ಬಂದಂಥವರು. ಬಸವಂತಪ್ಪ ಅವರ ಆಯ್ಕೆ ಇದೆಯಲ್ಲ, ಬಹಳಷ್ಟು ಅಚ್ಚರಿಯ ವಿಚಾರ ಇದು. ಯಾಕೆಂದರೆ ನಾವು ಕೂಡ ಮೊದಲಿನಿಂದ ಬಸವಂತಪ್ಪಗೆ ದಾವಣಗೆರೆಯಿಂದ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಕೂಡ ವರದಿಯನ್ನು ಮಾಡಿದ್ವಿ. ಕಾರಣ ಈ ಪೌರ ಕಾರ್ಮಿಕ ಕೆಲಸದಿಂದ ಮೇಲೆ ಬಂದಂಥವರು. ಅಂದರೆ ಈ ಬೀದಿಗಳನ್ನು ಸ್ವಚ್ಛ ಮಾಡುವಂತಹ ಕೆಲಸ ಇತ್ತು. ಆ ಕೆಲಸದ ಮೂಲಕ ಹೋರಾಟವನ್ನು ಕಟ್ಟಿಕೊಂಡು ಆ ಹೋರಾಟದ ಮೂಲಕ ಬಂದಂಥವರು ಬಸವಂತಪ್ಪ. ಬಹಳಷ್ಟು ಕಡೆ ಅವರು ತಮ್ಮ ಇದನ್ನು ಹೇಳ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಬೆಳೆದು ಬಂದೆ ಅನ್ನೋವಂಥದ್ದನ್ನು ಹೇಳಿದ್ದಾರೆ. ಅವರು ಇತ್ತೀಚೆವರೆಗೂ ಕೂಡ ಆ ಪೌರ ಕಾರ್ಮಿಕ ಕೆಲಸವನ್ನು ಮಾಡ್ತಾ ಇದ್ದಂಥವ್ರು ರಾಜಕಾರಣಕ್ಕೆ ಬರುವ ಮುನ್ನ. ಸೊ ಹಾಗಾಗಿ ಅವರ ಆಯ್ಕೆ ಎಲ್ಲೋ ಒಂದು ಕಡೆ ಆ ಸಮುದಾಯಕ್ಕೆ ಮತ್ತು ಆ ಪೌರ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆ ನ್ಯಾಯವನ್ನು ಕೊಟ್ಟಂತಾಗತ್ತೆ. ನಾವು ನಿಮ್ಮನ್ನು ಕೂಡ ಕೈ ಹಿಡಿದಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಆ ಸಮುದಾಯಕ್ಕೆ, ಆ ವರ್ಗಕ್ಕೆ ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಹಾಗೆ ದಾವಣಗೆರೆಯಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಗೂ ಕೂಡ ಇವರು ಸಚಿವರಾಗಿ ಈಗ ಆಯ್ಕೆ ಆಗಿರುವಂಥದ್ದು. ಇಲ್ಲಿ SS ಮಲ್ಲಿಕಾರ್ಜುನ್ ಅವರು ಲಿಂಗಾಯತ ಸಮುದಾಯದ ನಾಯಕರು, ಅವ್ರಿಗೆ ಕೊಡ್ತಾರೆ ಅನ್ನುವಂಥದ್ದು ಇತ್ತು ನಿರೀಕ್ಷೆಗಳು. ಆದರೆ ಇಲ್ಲಿ ಅದೆಲ್ಲವನ್ನೂ ಕೂಡ ಮಲ್ಲಿಕಾರ್ಜುನ್ ಅವ್ರ ಮೇಲೆ ಬಹಳಷ್ಟು ಆರೋಪಗಳು ಕೂಡ ಇತ್ತು ಹಿಂದೆ. ಸರಿಯಾಗಿ ಇಲಾಖೆಯನ್ನು ನಿರ್ವಹಣೆ ಮಾಡೋದಿಲ್ಲ, ಸಚಿವ ಸಂಪುಟ ಸಭೆಗೆ ಸರಿಯಾಗಿ ಬರೋದಿಲ್ಲ, ಈ ರೀತಿಯಾದಂಥ ಆರೋಪಗಳು ಕೂಡ ಇತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಯಂಗ್ಸ್ಟರ್ರು ಬಸವಂತಪ್ಪ ಆ ಕಾರಣಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪಕ್ಷ ಸಂಘಟನೆಯನ್ನು ಕೂಡ ಮಾಡ್ತಾರೆ. ಆ ಇಡೀ ರಾಜ್ಯದಲ್ಲಿರುವಂತಹ ಪೌರ ಕಾರ್ಮಿಕ ಸಮುದಾಯ ಏನಿದೆ ಅವರನ್ನು ಆ ಮತಗಳನ್ನು ಸೆಳೆಯುವಂಥ ಒಂದು ಶಕ್ತಿ ಅವರಲ್ಲಿದೆ ಅನ್ನುವಂಥ ಕಾರಣಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ. ಮಾಜಿ ಸಚಿವ H ಆಂಜನೇಯ ಅವರ ಅಳಿಯ ಕೂಡ ಹೌದು ಬಸವಂತಪ್ಪ. ಸೊ ಇನ್ನು ರಘುಮೂರ್ತಿಯವರು 3 ಬಾರಿ ಸತತವಾಗಿ ಗೆದ್ದು ಬಂದಂಥವ್ರು. ಚಳ್ಳಕೆರೆಯಲ್ಲಿ ಬಹಳ ಸೌಮ್ಯ ಸ್ವಭಾವದವರು, ಎಲ್ಲೂ ಕೂಡ ಒರಟಾಗಿ ನಡ್ಕೊಳ್ತಾ ಇರಲಿಲ್ಲ. ಜೊತೆಗೆ ಇಷ್ಟು ವರ್ಷಗಳ ಸತತವಾಗಿ ಶಾಸಕರಾಗಿ ಆಯ್ಕೆಯಾಗಿ ಬಂದರೂ ಕೂಡ ನನಗೆ ಇಂಥ ಪೊಸಿಷನನ್ನು ಕೊಡಿ, ನನಗೆ ಸ್ಥಾನಮಾನವನ್ನು ಕೊಟ್ಟಿಲ್ಲ ಅಂಥೇಳಿ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ಅಸಮಾಧಾನವನ್ನು ಹೊರಹಾಕಿರಲಿಲ್ಲ. ಈ ಸಂದರ್ಭದಲ್ಲೂ ಕೂಡ ಅವರು ಎಲ್ಲೂ ಕೂಡ ನನಗೆ ಅವಕಾಶ ಮಾಡಿಕೊಡಿ ಅಂತ ಡಿಮ್ಯಾಂಡ್ ಇಟ್ಟಂಥವರಲ್ಲ, ಅಂಥವರನ್ನು ರಾಹುಲ್ ಗಾಂಧಿ ಅವರು ಪರಿಗಣಿಸಿದ್ದಾರೆ. ಸೊ ಅಲ್ಲಿ ಒಂದು ಕಡೆ
ಆ ಜಿಲ್ಲೆಗೂ ಕೂಡ ನ್ಯಾಯವನ್ನು ಒದಗಿಸಿದಂತಾಗತ್ತೆ. ಹಾಗೆ ವಾಲ್ಮೀಕಿ ಸಮುದಾಯಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂತಾಗತ್ತೆ. ಯಾಕೆಂದರೆ ನಾಗೇಂದ್ರ ಮತ್ತು ರಾಜಣ್ಣ ಅವರು ಹಿಂದೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಆಗ 2 ಸ್ಥಾನಗಳು ಕೂಡ ತೆರವಾಗಿತ್ತು. ಇಲ್ಲಿ ನಾಗೇಂದ್ರ ಅವರಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ರಾಜಣ್ಣ ಅವರ ಬದಲು ಆ ಸಮುದಾಯಕ್ಕೆ ಇಲ್ಲಿ ಚಳ್ಳಕೆರೆ ರಘುಮೂರ್ತಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜಮೀರ್ ವಿಚಾರ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿದೆ. ಜಮೀರ್ ಅವರು ಅಲ್ಪಸಂಖ್ಯಾತ ಸಮುದಾಯದ ನಾಯಕ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಸ್ವಲ್ಪ ಗೊಂದಲಗಳಾಗಿದ್ದು ನಿಜ. ಆದರೆ ಇಡೀ ರಾಜ್ಯದಲ್ಲಿ ಸಮುದಾಯವನ್ನು ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ವ್ಯಕ್ತಿ. ಹಾಗಾಗಿ ಅವರನ್ನು ಕಳೆದುಕೊಳ್ಳೋದು ಬೇಡ ಅನ್ನುವಂಥ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ವಿರೋಧ ಇದ್ರೂ ಕೂಡ ಅವರನ್ನು ಕನ್ವಿನ್ಸ್ ಮಾಡಿ ಹರಿಪ್ರಸಾದ್ ಅವರು ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇನ್ನು ರಿಜ್ವಾನ್ ಅರ್ಷದ್ ಅವರು ಹೊಸ ಮುಖ. ತನ್ವೀರ್ ಶೇಟ್ ಅವ್ರಿಗೆ ಕೊಡಬೇಕಾ ಅಥವಾ ರಿಜ್ವಾನ್ ಅರ್ಷದ್ ಕೊಡಬೇಕಾ ಅನ್ನುವಂತಹ ಚರ್ಚೆಗಳು ನಡೆದಿತ್ತು. ಹಾಗೆ ಸಲೀಂ ಅಹ್ಮದ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಈಗ ಅಂತಿಮವಾಗಿ ರಿಜ್ವಾನ್ ಅರ್ಷದ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಯಂಗ್ಸ್ಟರು ಜೊತೆಗೆ ಕೃಷ್ಣ ಬೈರೇಗೌಡರ ಟೀಮ್ನಲ್ಲಿ ಗುರುತಿಸ್ಕೊಂಡಂಥವರು ಮುಂದೆ ಬೆಂಗಳೂರು ಭಾಗದಲ್ಲಿ ಉತ್ತಮವಾಗಿ ಕೆಲಸವನ್ನು ಮಾಡ್ತಾರೆ, ಪಕ್ಷ ಸಂಘಟನೆಯನ್ನು ಮಾಡ್ತಾರೆ ಅನ್ನುವಂಥ ಕಾರಣಕ್ಕೆ ರಿಜ್ವಾನ್ ಅರ್ಷದ್ ಅವ್ರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಲ್ಪಸಂಖ್ಯಾತ ಸಮುದಾಯದಿಂದ. ಸಂತೋಷ್ ಲಾಡ್ ಅವ್ರದ್ದು ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿದೆ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಇಲ್ಲಿ ಜಾತಿ ಮತ್ತು ಜಿಲ್ಲೆಯ ಧಾರವಾಡ ಜಿಲ್ಲೆಯನ್ನು ಗಮನದಲ್ಲಿ ಇಟ್ಕೊಂಡೇ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಕಾರ್ಮಿಕ ಇಲಾಖೆಯನ್ನು ಕೂಡ ಬಹಳಷ್ಟು ಸುಧಾರಣೆಗಳನ್ನು ಅವರು ತಂದಿದ್ರು. ಬಟ್ ಶಿವಕುಮಾರ್ ಇಲ್ಲಿ ವಲಸಿಗರಿಗೂ ಕೂಡ ಮಣೆ ಹಾಕಿದ್ದಾರೆ. ಯಾಕಂದ್ರೆ ಒಂದು ಆರೋಪ ಆಯಿತು, ಕಾಂಗ್ರೆಸ್ಗೆ ಸೇರ್ಪಡೆ ಆದಮೇಲೆ ಅವಕಾಶ ಸಿಗ್ತಾ ಇಲ್ಲ ಅಂತೇಳಿ. ಈಗ ಸೌದಿಯರಿಗೂ ಕೊಟ್ಟರು ಮತ್ತು ಶಿವಲಿಂಗೇಗೌಡರಿಗೂ ಕೊಟ್ಟರು. ಅಂದರೆ ಅವ್ರಿಗೂ ಕೂಡ ಮಣೆ ಹಾಕುವ ಮೂಲಕ ಮತ್ತೆ ಮುಂದೆ ಪಕ್ಷಕ್ಕೆ ಬರೋರಿಗೂ ಕೂಡ ನಮ್ಮಲ್ಲಿ ಅವಕಾಶ ಇದೆ ಅಂತ ಒಂದು ಸಂದೇಶ ಕೊಟ್ಟಂಗೆ ಕಾಣಿಸ್ತಿದೆ. ಖಂಡಿತ ಪ್ರಭು. ಯಾಕೆಂದರೆ ವಲಸಿಗರಿಗೂ ಕೂಡ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಶಿವಲಿಂಗೇಗೌಡರಿಗೆ ಮೊದಲಿನಿಂದಲೂ ಕೂಡ ನಿಮಗೆ ಅವಕಾಶ ಮಾಡಿಕೊಡ್ತೇವೆ ಅಂತೇಳಿ ಅವರನ್ನು ಕರೆ ತಂದಿದ್ರು. ಯಾಕೆಂದರೆ JDS ನಾಯಕರ ವಿರುದ್ಧವಾಗಿ ಅವರನ್ನು ಬಳಸ್ಕೊಳ್ಬೇಕಾಗಿತ್ತು. ಹಾಸನದಲ್ಲಿ ಕಾಂಗ್ರೆಸ್ ಬಲವರ್ಧನೆಯನ್ನು ಮಾಡಬೇಕಾಗಿತ್ತು. ಆ ಕಾರಣಕ್ಕೆ ಶಿವಲಿಂಗೇಗೌಡರಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತು ಸದನದಲ್ಲೂ ಕೂಡ ಉತ್ತಮವಾದಂಥ ಒಂದು ವಾಕ್ಚಾತುರ್ಯವನ್ನು ಹೊಂದಿದಂಥವರು ಶಿವಲಿಂಗೇಗೌಡರು. ಆ ಪಕ್ಷವನ್ನು ಬಹಳ ಸಮರ್ಥವಾಗಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ರು ಪ್ರತಿಪಕ್ಷಗಳ ವಿರುದ್ಧ. ಸೊ ಹಾಗಾಗಿ ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ಹೌದು. ಹಾಗಾಗಿ ಹಾಸನದಲ್ಲಿ ಮತ್ತಷ್ಟು ಪಕ್ಷವನ್ನು ಬಲಿಷ್ಠಗೊಳಿಸಬೇಕು ಅನ್ನುವಂಥ ಕಾರಣಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಲಕ್ಷ್ಮಣ್ ಸವದಿ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. ಅಲ್ಲಿ ಅಥಣಿಯಿಂದ ಬಿಜಾಪುರದವರೆಗೆ ಸುಮಾರು 7-8 ಕ್ಷೇತ್ರಗಳಲ್ಲಿ ಗಾಣಿಗ ಸಮುದಾಯದ ಮತಗಳು ಇದೆ. ಆ ಸಮುದಾಯದ ಮತಗಳನ್ನು ಕ್ರೋಢೀಕರಣ ಮಾಡಬೇಕು, ಆ ಕ್ಷೇತ್ರಗಳಲ್ಲಿ ನಮಗೆ ಲಾಭ ಆಗುತ್ತೆ ಅನ್ನುವಂಥ ಉದ್ದೇಶ. ಜೊತೆಗೆ ಪಕ್ಷಕ್ಕೆ ಕರೆತರುವ ಮೊದಲೇ ಅವರಿಗೆ ವಾಗ್ದಾನವನ್ನು DK ಶಿವಕುಮಾರ್ ಅವರು ಕೊಟ್ಟಿದ್ರು. ನೀವು ಪಕ್ಷಕ್ಕೆ ಬನ್ನಿ, ನಿಮಗೆ ಮುಂದೆ ಉತ್ತಮವಾದಂಥ ಸ್ಥಾನಮಾನಗಳನ್ನು ಕೊಡ್ತೇವೆ ಅಂತೇಳಿ. ಯಾಕೆಂದರೆ ಹಿಂದೆ DCM ಆಗಿದ್ದಂಥವ್ರು BJP ಸರ್ಕಾರದ ಅವಧಿಯಲ್ಲಿ ಸಂಘ ಪರಿವಾರದಿಂದ ಗುರುತಿಸ್ಕೊಂಡಂಥವ್ರು. ಹಾಗಾಗಿ ಅಂತಹ ಒಂದು ಸನ್ನಿವೇಶಗಳಿದ್ರೂ ಕೂಡ ಅವರು ಕಾಂಗ್ರೆಸ್ಗೆ ಬರ್ತಾರೆ DK ಅವರನ್ನು ನಂಬಿ. ಹಾಗಾಗಿ DK ಶಿವಕುಮಾರ್ ತಮ್ಮ ಮಾತನ್ನು ಇಲ್ಲಿ ಉಳಿಸ್ಕೊಳ್ತಾರೆ ಸೌದಿ ಅವರಿಗೆ ಕೊಡುವ ಮೂಲಕ. ನೀವು ಹೇಳಿದಾಗೆ ವಲಸಿಗರಿಗೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಈ ಮೂಲಕ ಹೈಕಮಾಂಡ್ ನಾಯಕರು ರವಾನೆ ಮಾಡಿದ್ದಾರೆ. ಇನ್ನು ಮಂಕಾಳ ವೈದ್ಯ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಅವ್ರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇನ್ನು ಅಜಯ್ ಸಿಂಗ್ ಅವರು ಈಗಾಗಲೇ ಹೇಳಿದಾಗೆ ಏನು ರಜಪೂತ್ ಸಮುದಾಯಕ್ಕೆ ಸೇರಿದಂಥವರು OBC ಸಮುದಾಯದಲ್ಲಿ ಬರುತ್ತೆ. ಗುಲ್ಬರ್ಗಾದಲ್ಲಿ ಅವ್ರಿಗೆ ಹಿಂದೆ ಕೂಡ ಅವಕಾಶ ಒದಗಿ ಬಂದಿತ್ತು, ಆದರೆ ಕೊನೆಯ ಕ್ಷಣದಲ್ಲಿ ಅವ್ರಿಗೆ ಮಿಸ್ ಆಗಿತ್ತು. ಯಂಗ್ಸ್ಟರ್ ಕೂಡ ಇದ್ದಾರೆ. ಮತ್ತು 15-20 ವರ್ಷಗಳ ಕಾಲ ರಾಜಕಾರಣದಲ್ಲಿ ಸಕ್ರಿಯವಾಗಿ ಅವರು ಪಕ್ಷ ಸಂಘಟನೆಯನ್ನು ಮಾಡ್ತಾರೆ ಮತ್ತು ಜನಾನುರಾಗಿ ಆ ಭಾಗದಲ್ಲಿ ಸಾಕಷ್ಟು ಹೆಸರನ್ನು ಗಳಿಸಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರಿಗೆ ಕೊಡಲಾಗಿದೆ. ಶಿವಲಿಂಗೇಗೌಡರದ್ದು ಕೂಡ ಈಗಾಗಲೇ ಗೊತ್ತಿದೆ. SC ಬಾಲಕೃಷ್ಣ ಅವರು ಕೂಡ DK ಶಿವಕುಮಾರ್ ಅವರ ಆಯ್ಕೆ. ಗಾಯತ್ರಿ ಶಾಂತೇಗೌಡ ಅವರಿಗೆ ಇಲ್ಲಿ ಹೊಸದಾಗಿ ಕೊಟ್ಟಿರುವಂಥದ್ದು. ಇನ್ನು MLC ಆಗಿ ಅವರು ಪದಗ್ರಹಣವನ್ನೇ ಮಾಡಿಲ್ಲ, ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ನಾನು ವಿಧಾನ ಪರಿಷತ್ ಸದಸ್ಯರಾಗಿ. ಆದರೆ ಅದಕ್ಕೂ ಮೊದಲೇ ಈಗ ಸಚಿವ ಸ್ಥಾನ ಸಿಕ್ಕಿದೆ. ಇದೆಲ್ಲೋ ಒಂದು ಕಡೆ ಜಾಕ್ಪಾಟ್ ಹೊಡೆದಾಗೆ ಗಾಯತ್ರಿ ಶಾಂತೇಗೌಡರಿಗೆ. ಕಾರಣ ಪಕ್ಷ ಸಂಘಟನೆಯಲ್ಲಿ ಬಹಳಷ್ಟು ಹಿಡಿತವನ್ನು ಇಟ್ಕೊಂಡಂಥವ್ರು. ಆ ಕಾರಣಕ್ಕೆ ಅವರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ ಪ್ರಭು. ಎಸ್ ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.